ಹಾಯ್, ಪದ್ಮಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ನಾಟಿ ಸ್ಟೈಲಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ. ಪೆಪ್ಪರ್ ಗಾರ್ಲಿಕ್ ಚಿಕನ್. ಏನು ಮಸಾಲೆ ರುಬ್ದಿರ ನಾಟಿ ಸ್ಟೈಲಲ್ಲಿ ಮಾಡ್ತೀನಿ. ಫಸ್ಟ್ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು ಅಂತ ಫಸ್ಟ್ ಹಾಕಿದೆ. ಆಮೇಲೆ ಸ್ಪೈಸಸ್ ಹಾಕಿದ್ರೆ ಎರಡು ಬ್ಯಾಲೆನ್ಸ್ ಆಗುತ್ತೆ. ಆಮೇಲೆ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಗಂಟ ಹುರ್ಕೋಬೇಕು. ಆಮೇಲೆ ಒಂದು 3-4 ಹಸಿಮೆಣಸಿನ್ಕಾಯಿ ಹಾಕಿ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಹುರ್ಕೋಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಪುದೀನ ಆ್ಯಡ್ ಮಾಡ್ಕೋಬೇಕು. ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ಗಂಟ ಹುರ್ಕೊಂಡು ಆಮೇಲೆ ತೊಳೆದಿಟ್ಕೊಂಡಿರೋ ಚಿಕನ್ ಹಾಕಿ 1 ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಿಸ್ಕೋಬೇಕು. ಒಂದು 5 ನಿಮಿಷ ಹುರ್ಕೊಂಡು ಎಲ್ಲ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೋಬೇಕು. ಆಮೇಲೆ 1-2 ಸ್ಪೂನ್ ಖಾರ ಪುಡಿ ಹಾಕ್ಕೋಬೇಕು. ಖಾರ ನೋಡ್ಕೊಂಡು ಹಾಕ್ಕೋಬೇಕು, ಅವರ ಟೇಸ್ಟ್ಗೆ ಎಷ್ಟೆಷ್ಟು ಇರುತ್ತೋ ಅಷ್ಟು. ಆಮೇಲೆ 1-2 ಟೊಮೆಟೊ ಹಾಕಿ ಅದು ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಪ್ಲೇಟ್ ಮುಚ್ಚಿಬಿಡಬೇಕು. ಒಂದು 10 ನಿಮಿಷ ಆದಮೇಲೆ ಪ್ಲೇಟ್ ತೆಗೆದು ಸ್ವಲ್ಪ ಎಲ್ಲ ಕಲಿಸ್ಕೋಬೇಕು. ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾಗೋ ಗಂಟ ಮುಚ್ಚಿಕ್ಕಿದ್ದೆ. ಎಲ್ಲ ಮಿಕ್ಸ್ ಕೊಟ್ಟು ಟೊಮೊಟೊ ಎಲ್ಲ ಸ್ಮ್ಯಾಶ್ ಮಾಡಬೇಕು. ಸ್ವಲ್ಪ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಹುರ್ಕೋಬೇಕು ಚೆನ್ನಾಗಿ. ಆಮೇಲೆ 1-2 ಸ್ಪೂನ್ ಧನಿಯಾ ಪೌಡರ್ ಹಾಕಬೇಕು. ಫಸ್ಟೇ ಧನಿಯಾ ಪೌಡ್ರೆಲ್ಲ ಹಾಕಿದ್ರೆ ಪಾತ್ರೆ ಎಲ್ಲ ಸೀದೋಗುತ್ತೆ. ಈ ಟೈಮಲ್ಲಿ ಹಾಕಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಹುರಿದು ಪ್ಲೇಟ್ ಮುಚ್ಚಿಕ್ಬಿಡಬೇಕು. ಆಮೇಲೆ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ಇನ್ನೇನು ಆಗಿದೆ ಅನ್ನೋವಾಗ ಲಾಸ್ಟಲ್ಲಿ ನಾನೊಂದು 3 ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ. ಖಾರ ಜಾಸ್ತಿ ಇಷ್ಟಪಡೋರು ಇನ್ನೂ ಹಾಕ್ಕೋಬೋದು. ಪೆಪ್ಪರ್ ಪೌಡ್ರ್ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಿಸಿದ್ರೆ ಈ ಥರ ಆಗುತ್ತೆ. ಕೊನೆಯಲ್ಲಿ ಕೊತ್ತಂಬರಿ ಪುದೀನ ಹಾಕಿದ್ರೆ ಪೆಪ್ಪರ್ ಗಾರ್ಲಿಕ್ ಚಿಕನ್ ರೆಡಿ.